ನಮಸ್ಕಾರ, ಇದು ನಮ್ಮ ರಣಬೇರಿ ನ್ಯೂಸ್. ವಜ್ರ ಮಹೋತ್ಸವ ಸ್ಮರಣಾರ್ಥ ಪೀಪಲ್ಸ್ ಎಜುಕೇಷನ್ ಟ್ರಸ್ಟ್ ಅಡಿಯಲ್ಲಿ ಸ್ಥಾಪಿತವಾದ PES ನೆಕ್ಸ್ಟ್ ಆವಿಷ್ಕಾರ ಮತ್ತು ಸಂವರ್ಧನಾ ಕೇಂದ್ರ ಹಾಗೂ ಎಲೆಕ್ಟ್ರಿಕಲ್ ವಾಹನಗಳ ಉತ್ಕೃಷ್ಟತಾ ಕೇಂದ್ರದ ಸಮಾರಂಭವನ್ನು ನಿತ್ಯ ಸಚಿವ ಶ್ರೀ KV ಶಂಕರೇಗೌಡ ಸಭಾಂಗಣ PES ಇಂಜಿನಿಯರಿಂಗ್ ಕಾಲೇಜು ಆವರಣದಲ್ಲಿ ಏರ್ಪಡಿಸಲಾಗಿತ್ತು. ಆವಿಷ್ಕಾರ ಮತ್ತು ಸಂವರ್ಧನಾ ಕೇಂದ್ರ ಹಾಗೂ ಎಲೆಕ್ಟ್ರಿಕಲ್ ವಾಹನಗಳ ಉತ್ಕೃಷ್ಟತಾ ಕೇಂದ್ರವನ್ನು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರು ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಜನತಾ ಶಿಕ್ಷಣ ಟ್ರಸ್ಟಿನ ಅಧ್ಯಕ್ಷರಾದ ಶ್ರೀ KS ವಿಜಯಾನಂದರವರು ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಎರಡು ಬಾರಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ರು. ಈಗ ನಮ್ಮ 50 ವರ್ಷದ ಕಾರ್ಯಕ್ರಮದಲ್ಲೂ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಇವತ್ತು 60 ವರ್ಷ ನಮ್ಮ ಮಠದ ಪ್ರಧಾನ ಕಾರ್ಯದರ್ಶಿಗಳು ಬಂದಿದ್ದಾರೆ. ನಮ್ಮ ಮಠ ನಮ್ಮ ಸಂಸ್ಥೆ ಮೇಲೆ ತಾವು ನಿಕಟವಾಗಿ ಆಶೀರ್ವಾದ ಮಾಡಿರೋದಕ್ಕೆ ಸಂಸ್ಥೆಯ ವತಿಯಿಂದ ಶ್ರೀಮಠಕ್ಕೆ ನಾವು ಹೃದಯ ತುಂಬಿದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮನವಿ ಮಾಡ್ತಾ ಬಹು ಮುಖ್ಯವಾಗಿ 1962ರಲ್ಲಿ ಇಂಜಿನಿಯರಿಂಗ್ ಕಾಲೇಜು ದಿವಂಗತ KV ಶಂಕರಗೌಡರು, ಚೌಡೇನವರು, ಸಿಂಗಾರಿಗೌಡರು, ಪಾಪಯ್ಯನವರು, HV ವೀರೇಗೌಡರು, ಬೊಮ್ಮೇಗೌಡರು, ಹಲವಾರು ಮಂದಿ ಯಾರು ಹೆಸರು ಬಿಟ್ಟಿರೋ ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ಯಾಕಂದ್ರೆ ಅವ್ರ ಕುಟುಂಬದ ಕುಡಿಗಳು ಇವತ್ತು ಟ್ರಸ್ಟಿಯಾಗಿದ್ದಾರೆ. ತಪ್ಪಿ ಹೆಸರು ಬಿಟ್ಟಿದ್ದಾರೆ, ಕ್ಷಮಿಸಿ. ಇವರೆಲ್ಲರ ಶ್ರಮದಿಂದ 69 ಎಕರೆ ನಮ್ಮ ರೈತರು, ಕಳ್ಳಳ್ಳಿ ಗ್ರಾಮಸ್ಥರು, ಅನೇಕ ಬೇರೆ ಗ್ರಾಮಸ್ಥರು ಕೊಟ್ಟಿದ್ದಾರೆ. ಅವರು ಕೆಲವರಿಗೆ ಇನ್ನೂ ಖಾತೆ ಆಗಿಲ್ಲ, ಅವ್ರನ್ನೆಲ್ಲ ನಾವು ಸ್ಮರಿಸಬೇಕಾಗತ್ತೆ. ಇವತ್ತು ನಾವು 60 ವರ್ಷ ವಯಸ್ಸಿನವರು ಸೇರಿದ್ದೀವಿ ಅಂದ್ರೆ ಹಿಂದೆ ಚಿಕ್ಕಜ್ಜರು ಹೋರಾಟ ಮಾಡಿ ರೈತರಿಂದ ಜಮೀನು ಪಡೆದು ಸಂಸ್ಥೆ ಕಟ್ಟೋದು ಅಂದ್ರೆ ಚೆಂದ ಕಟ್ಟಿದ್ದಾರೆ. ನಾಟಕ ಆಡಿ ರೈತರು ಅವರ ಬಂದಿದ್ದ ವಸ್ತು ದುಡ್ಡಲ್ಲಿ ಸಂಸ್ಥೆಗೆ ದಾನ ಮಾಡಿದ್ದಾರೆ. ಅವ್ರನ್ನೆಲ್ಲರೂ ಈಗ ಸ್ಮರಿಸ್ಕೋಬೇಕಾಗತ್ತೆ. ಇವತ್ತು ನಾವೇನಾರ ಮಾತಾಡಬೇಕಾದ್ರೆ ಅವರೇ ಪ್ರಮುಖವಾದ ಕಾರಣಕರ್ತರು. KV ಶಂಕರೇಗೌಡರು ಸ್ನೇಹಿತರು ಜೊತೆಗೂಡಿ ಸಂಸ್ಥೆಯನ್ನು 1962ರಲ್ಲಿ ಕಟ್ಟಿ ಅವ್ರ ಕಾಲಾದ ನಂತರ ನಮ್ಮ ಡಾಕ್ಟರ್ HT ಚೌಡೇನವರು ಸುದೀರ್ಘ 30 ವರ್ಷ ಈ ಸಂಸ್ಥೆಯ ಬಹಳ ಎತ್ತರಕ್ಕೆ ತಗೊಂಡೋಗಿ ಒಂದು ಇಂಡಿಯಾ ವೈಡ್ ಹೆಸರು ಮಾಡಿಸ್ಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಮದು ಸ್ಪೋರ್ಟ್ಸ್ ಆಗ್ಬೋದು, ಎಜುಕೇಶನ್ ಆಗ್ಬೋದು, ಎಲ್ಲದರಲ್ಲೂ ಚೌಡೇನವರು ಸಾಧನೆ ಮಾಡಿದ್ದಾರೆ. ನಮ್ಮ ಪ್ರಥಮ ಸೊಸೈಟಿ ಅದರ ಮೊದಲನೇ ಅಧ್ಯಕ್ಷರಾದಂಥ P. ಮಲ್ಲೇನವ್ರನ್ನು ನೆನೆಸ್ಕೋಬೇಕಾಗಿದೆ. ಯಾಕಂದ್ರೆ ಅವರೇ ಅಧ್ಯಕ್ಷರು, ಖಾದರ್ ಸೆಕ್ರೆಟರಿ ಇರಬೇಕು ನನಗೆ ಗೊತ್ತಿದ್ದಂಗೆ. ಮಲ್ಲೇನವ್ರನ್ನು ನೆನೆಸ್ಕೋಬೇಕಾಗಿದೆ. ತದನಂತರ ಏನು ಅಲ್ಲಿಂದ ನಾವು ಮಾಡಿ ಬಂದೆ. ಯಾಕಂದ್ರೆ ಇದು ನೀರುವಾಗೆ ಹಾಕೋರಿಗೆ ಹಾಲು ಟಿಕೆಟ್ ಹೆಚ್ಚಾಗಿದೆ. ಇದು ನೀವು ಹೆಂಗೆ ನಡೆಸ್ಕೊತೀರಾ ಅದನ್ನ ಮಕ್ಕಳಿಗೆ ತಿಳಿಸ್ಬೇಕು. ಮಕ್ಕಳಿಗೆ ಒಂಚೂರು ಕೊಟ್ಟರೆ ಬೇಗನೆ ತಗೋತಾರೆ. ಅದನ್ನ ನೀವು ಫೀಡ್ ಮಾಡಬೇಕು. ಫಸ್ಟ್ ನೀವು ಅದೇನು ತಿಳ್ಕೊಂಡು ಆಮೇಲೆ ಮಕ್ಕಳಿಗೆ ಫೀಡ್ ಮಾಡಿ. ನಾವು 60 ವರ್ಷ ಸರಿ ಟೈಮ್ ಇಟ್ಟಿದ್ವಿ, ಏನೋ ನಾವು ಮಾಡ್ಬಿಟ್ಟಿದ್ವಿ, ಸಾಧನೆ ಮಾಡಲ್ಲ. ಅದು ಏನು ಇನ್ವೆಸ್ಟ್ ಆಗಿದೆ ದುಡ್ಡಲ್ಲಿ ರಿಟರ್ನ್ಸ್ ಕೇಳಲ್ಲ. ಸ್ಟೂಡೆಂಟ್ಸ್ಗೆ ಬೂಸ್ಟಪ್ ಮಾಡಿ ಅದೇ ನಮಗೆ ರಿಟರ್ನ್ಸ್. ಮಾಡಿಬಿಟ್ಟು ಫಂಕ್ಷನ್ ಮಾಡಬೇಕು ಬಂದ್ವಿ ಹೋದ್ರೆ ಏನು ನಡೆಯಲ್ಲ. ನಿಮಗೆ ನಾವು ಕೊಟ್ಟಿದ್ದೇವೆ, ಅದನ್ನು ಉಪಯೋಗಿಸ್ಕೊಂಡು PES ನೆಕ್ಸ್ಟ್ ಏನು ನಮ್ಮ ಗುರಾಜ್ ಹೇಳಿದ್ರೆ ನೋಡ್ಬೇಕು. ಈಗ ನೆಕ್ಸ್ಟ್ ಬಂದವ್ರು ಏನು ಈ ಥರ ಮಾಡಿದ್ದಾರೆ ಅಂತ ಅದು ನಿಮ್ಮ ಕೈಯಲ್ಲಿದೆ ನೋಡಿ. ಈಗೆಲ್ಲ ಐವಾರ್ಡ್ಸ್ ಬಂದಿದೆ, ಟ್ರಯಲ್ ಮಾಡ್ತಾ ಇದ್ದೀವಿ. ಸಕ್ಸಸ್ ಆದ್ರೆ ನಿಮ್ಮಲ್ಲಿ ನಾವು ಎಕ್ಸ್ಟ್ರಾ ಫುಲ್ ಆಲ್ ಓವರ್ ಕಾಲೇಜ್ ಈಗ ಟ್ರಯಲ್ ಫುಲ್ಫಿಲ್ ಮಾಡಿ ಫುಲ್ ಪ್ರಾಜೆಕ್ಟ್ ಮಾಡ್ತೀವಿ. ಅದನ್ನ ನೀವು ಉಪಯೋಗಿಸ್ಕೊಂಡು ಸ್ಟೂಡೆಂಟ್ಸ್ಗೆ ತಿಳಿಸ್ಬೇಕು ಅಂತ ಹೇಳ್ತಾ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದ ಶ್ರೀ ಆದಿಚುಂಚನಗಿರಿ ಮಠದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರು ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದರು.
ಕಾಲಭೈರವೇಶ್ವರ ಗಂಗಾಧರೇಶ್ವರನನ್ನು ಸ್ಮರಣೆ ಮಾಡುತ್ತಾ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಕಾರ ಮಠದ ಗುರು ಪರಂಪರೆ 72ನೇ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿಯವರಿಗೂ ನನ್ನ ನಮನಗಳನ್ನು ಅರ್ಪಿಸಿ ಇಂದಿನ ಈ ಸುಂದರ ಸಂಜೆ ಕಾರ್ಯಕ್ರಮದಲ್ಲಿ PES ಕಾಲೇಜಿನ PES ನೆಕ್ಸ್ಟ್ ಏನು ಅಂತೇಳುವಂತಹ ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ವಿಶೇಷವಾಗಿ ನಿಮ್ಮೆಲ್ಲರನ್ನು ಕುರಿತು ಸರಳವಾಗಿ ಅದ್ಭುತವಾಗಿ ವಿಷಯ ಆಧಾರಿತವಾಗಿ ಇನ್ನೊಂದು ಪ್ರಶ್ನೆ ಕೇಳಿದ್ವಿ PES ಅಂತ ಯಾಕೆ ಕೊಟ್ಟಿದ್ರಿ ಸೊಸೈಟಿ ಅಂತ ಒಂದು ಮಾತನ್ನು ಕೇಳಿದ್ವಿ ಟ್ರಸ್ಟ್ ಅಂತ ಹೇಳುವಂಥ ಮಾತನ್ನು ತದನಂತರ ದಿನಗಳಲ್ಲಿ ಶಂಕರೇಗೌಡರ ಬದುಕಿನಲ್ಲಿ ಇದು ಸೊಸೈಟಿ ಬೇಡ ನಾಳೆ ಒಂದು ಸಮಸ್ಯೆ ಬರುತ್ತೆ ಹಾಗಾಗಿ ಇದನ್ನು ಟ್ರಸ್ಟ್ ಮಾಡಬೇಕು ಅಂತೇಳಿ ಮಾಡುವಂಥ ಆ ಮುಂದಾಲೋಚನೆಯ ಪ್ರಕಾರ ಇದನ್ನು ಟ್ರಸ್ಟ್ ಅಂತೇಳಿ ಮಾಡಿದ್ರು ಅಂತ ಹೇಳಿ ಮಾತನಾಡಿದ್ರು. ಹಾಗೆಯೇ ನಮ್ಮ ಹೆಗಡೆಯವ್ರ ಮಕ್ಕಳು ಅವರು ಹೇಳುವಾಗ ಅವರ ಮಕ್ಕಳ ಜೊತೆ ಮಾತ್ರವಾಗಿ ಹೇಳಿದರು, ಬರುವ ಸಂದರ್ಭದಲ್ಲೇ ಹೇಳಿದರು ಹೇಗಿರುತ್ತೆ, ಏನು ಮಾಡ್ಬೋದು, ಬರುವ ಬಸ್ಗಳಲ್ಲಿ ಲೇಟ್ ಆದ ಮಕ್ಕಳು ಯಾವ ರೀತಿ ಆ್ಯಪಲ್ ಆ್ಯಪನ್ನು ಉಪಯೋಗಿಸಿಕೊಂಡು ಯಾವ ರೀತಿಯಲ್ಲಿ ಮೆಸೇಜ್ಗಳನ್ನು ಕಳಿಸ್ಬೋದು ಅಂತ ಹೇಳ್ತಿದ್ರಂತೆ. ನಾನು ಮಾತು ಹೇಳಿದೆ, ನಾನು ಬರುವಾಗ 3 ಗಂಟೆ 10 ನಿಮಿಷಕ್ಕೆ ನನಗೆ ಟೈಮ್ ಕೊಟ್ಟಿದ್ರು. ಇದು ನಾವು ಜೋಡಿಯವರು ನಾನು ಭಾಳ ಸಲ ನೆನಪಿಸ್ಕೊಳ್ತೇನೆ. ಅವರು ಸಮಯಕ್ಕೆ ಭಾಳ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ರು ಅಂತ ಹೇಳೋದು ಸತ್ಯ. ಹಾಗಾಗಿ 3 ಗಂಟೆ 10 ನಿಮಿಷ ಅಂತ ನನಗೆ ಟೈಮ್ ಕೊಟ್ಟಿದ್ದು ವಿಶ್ವ ನಾವು ನಮ್ಮ ದೇಶ ಹೇಗೆ ಬೆಳೀತಾ ಇದೆ, ನಾವು ಯಾವ ರೀತಿಯಲ್ಲಿ ವೈಜ್ಞಾನಿಕವಾಗಿ ಚಿಂತನೆ ನಮ್ಮಲ್ಲಿದೆ, ನಾವು ಅದನ್ನು ಸೈಂಟಿಫಿಕ್ ಆಗಿ ನಾವು ಏನೆಲ್ಲ ಯೋಚನೆಗಳನ್ನು ಮಾಡ್ತೀವಿ. ಒಂದು ಕಡೆ ಜ್ಞಾನ, ಮತ್ತೊಂದು ಕಡೆ ವಿಜ್ಞಾನ, ಮತ್ತೊಂದು ಕಡೆ ತಂತ್ರಜ್ಞಾನ. ಜ್ಞಾನಕ್ಕೆ ಆಧ್ಯಾತ್ಮಿಕ ಚಿಂತನೆಯನ್ನು ಕೊಡುವಂಥದ್ದು ನಮಗೆ ವಿಶೇಷವಾಗಿ ಪ್ರಸಾದ್ ಅವರು ಮಾತನಾಡಿದರು. ಹೇಗೆ ಇರಬೇಕು, DVG ಅವರ ಒಂದು ಚಿಕ್ಕ ಉದಾಹರಣೆಯನ್ನು ಕೊಟ್ಟು ಅವರು ಬರೆದಿರುವಂತಹ ಮತ್ತು ತಿಮ್ಮನ ಕಾಗದ ಒಂದು ಚಿಕ್ಕ ಉದಾಹರಣೆಯನ್ನು ಕೊಟ್ಟು ಅವರು ಮಾತನಾಡಿದರು. ಹಾಗಾಗಿ ಹಳಬೇರು ಇರಬೇಕು, ಹೊಸ ಚಿಂಟು ಇರಬೇಕು, ಆವಾಗ ಹೇಗೆ ಬದುಕನ್ನು ಕಟ್ಕೊಳ್ಬೋದು ಎಂಬುದರ ಬಗ್ಗೆ. ಹಾಗೆ ಜ್ಞಾನ, ವಿಜ್ಞಾನ, ತಂತ್ರಜ್ಞಾನ, ಈ 3 ಜ್ಞಾನಗಳನ್ನು ನಾವು ಹೇಗೆ ಬೆಳೆಸಬೇಕು ಅದು ಬಹಳ ಮುಖ್ಯ. ನಮ್ಮಲ್ಲಿ ಒಂದು ಚಿಂತನೆ, ಜ್ಞಾನವೇ ಬೇರೆ, ವಿಜ್ಞಾನವೇ ಬೇರೆ, ತಂತ್ರಜ್ಞಾನವೇ ಬೇರೆ ಅಂತ ಹೇಳುವಂತಹ ವ್ಯವಸ್ಥೆ ನಮ್ಮ ದೇಶದಲ್ಲಿ ನಾವು ಕಾಣ್ತೀವಿ, ನಮ್ಮ ಜನರಲ್ಲಿ ಕಾಣ್ತೇವೆ. ಜ್ಞಾನ, ವಿಜ್ಞಾನ, ತಂತ್ರಜ್ಞಾನ 3 ಜೊತೆಯಲ್ಲಿ ಸೇರಿದರೆ ಮಾತ್ರ ಈ ದೇಶದ ಪ್ರಗತಿಯನ್ನು ಕಾಣೋದಕ್ಕೆ ಸಾಧ್ಯತೆ ಇದೆ, ವೈಜ್ಞಾನಿಕವಾಗಿ ನಾವು ಮುಂದೆ ಬರೋದಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ ಇವತ್ತು ನಮ್ಮ ದೇಶ ಅದನ್ನು ಕಂಡುಕೊಂಡಿದೆ. ಹಾಗಾಗಿ ನಮ್ಮ ದೇಶ ಇವತ್ತು ಅತ್ಯಂತ ಶೀಘ್ರವಾಗಿ ಬೆಳವಣಿಗೆಯನ್ನು ಕಾಣೋದಕ್ಕೆ ಸಾಧ್ಯತೆ ಇದೆ. ಚಿಕ್ಕ ಉದಾಹರಣೆ ಅಂತ ಹೇಳಿದ್ರೆ, ನಾವು ಮೊನ್ನೆ ಜ್ಞಾನದ ಬಗ್ಗೆ ಒಂದಿಷ್ಟು ಹೋದ್ರೆ ನಮ್ಮ ಜನರಲ್ಲಿ ಭಾವನಾತ್ಮಕವಾದ ಸಂಬಂಧಗಳು ಹೇಗಿದೆ, ನಮ್ಮ ಜನರಲ್ಲಿ ಆಧ್ಯಾತ್ಮಿಕ ಚಿಂತನೆಗಳು ಹೇಗಿದೆ, ಧಾರ್ಮಿಕ ಚಿಂತನೆಗಳು ಹೇಗಿದೆ ಅಂತ ಹೇಳಿದ್ರೆ, ನಾವು ಪ್ರಯಾಗರಾಜದಲ್ಲಿ ನಡೆದಿರುವಂತಹ ಒಂದು ಸ್ನಾನವನ್ನು ನಾವು ನೋಡಿದ್ರೆ ಕಾಣುತ್ತೆ. ಕೇವಲ ಸ್ನಾನ, ಪ್ರಯಾಗರಾಜದಲ್ಲಿ ಬರ್ತಾರೆ, ಕುಂಭಮೇಳದಲ್ಲಿ ಸ್ನಾನ ಮಾಡಿ ಹೋಗ್ತಾರೆ. 60 ರಿಂದ 66 ಕೋಟಿ ಜನ ಸ್ನಾನ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮದೇ. ಉಪ ಪ್ರಾಂಶುಪಾಲರಾದ ಡಾಕ್ಟರ್ ವಿನಯ್ ಎಸ್ ರವರು ಆವಿಷ್ಕಾರ ಮತ್ತು ಸಂವರ್ಧನಾ ಕೇಂದ್ರ ಹಾಗೂ ಎಲೆಕ್ಟ್ರಿಕಲ್ ವಾಹನಗಳ ಉಷ್ಣೃತ ಕೇಂದ್ರದ ಕುರಿತು ಸವಿವರವಾಗಿ ಮಾಹಿತಿ ನೀಡಿದರು. ಅದರಲ್ಲಿ ಪ್ರತಿ ಐಡಿಯಾಗಿ 10 ಲಕ್ಷವರೆಗೂ ಫಂಡಿಂಗ್ ಕೊಡ್ತಾರೆ. ಸೊ ಆ ಥರ ಅಲ್ಲದೇ ವೇರಿಯಸ್ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್ಗಳೆಲ್ಲ ಇದೆ. ಸೊ ಆ ಸ್ಕೀಮ್ಸ್ಗಳಿಗೆ ಇವ್ರದ್ದು ಐಡಿಯಾನ ಮೆಂಟರಿಂಗ್ ಎಲ್ಲ ಮಾಡಿ, ಸೊ ಅಲ್ಲಿಂದ ಫಂಡಿಂಗ್ ಬರೋ ರೀತಿಯಲ್ಲಿ ನಾವು ಇಲ್ಲಿ ಸರ್ವಿಸಸ್ಗಳನ್ನ ಆಫರ್ ಮಾಡ್ತೀವಿ. ಸೊ ಇಲ್ಲಿ ಈ ಥರದ್ದು ಒಂದು 4 ಕ್ಯೂಬಿಕಲ್ಸ್ ಇದೆ ಸರ್. ಅದು ಒಂದು ಕಂಪ್ನಿ ಒಂದು 5 ಜನ ಇರ್ತೀವಿ, ಅವರಿಗೆ ಒಂದು ಎಕ್ಸ್ಕ್ಲೂಸಿವ್ ಸ್ಪೇಸ್ ಇದೆ. ಸೊ ಈ ಥರದ್ದು 4 Last mile is mobility. We teach them mobility. Apple is one of the Fortune 500 company. Most of the Fortune 500 companies are using Apple as the primary device. This lab will facilitate all the students and give them opportunity to explore to the Fortune 500 companies. ಮಕ್ಕಳಿಗೆ ಲೇಟೆಸ್ಟ್ ಟೆಕ್ನಾಲಜಿ ಸಿಲಿಕಾನ್ ಸಿಟಿಲಿ ಏನು ಫೆಸಿಲಿಟಿ ಮಾಡಿ This is a basic wireless mouse keyboard. ಇದರಲ್ಲಿ just like Windows operating system, Mac OS, ಏನು virus issues ಇರಲ್ಲ, and it has got compatibility, and the same machine is used for app development.
ಅದರಿಂದ ನಾಟ್ ಓನ್ಲಿ ದ್ಯಾಟ್, ಈಗ AR Rahman, if you talk about music, he generates music on the same machine. ಮತ್ತು Logic Pro Studio ಅಂತ is a tool which is coming along with this machine. ಇನ್ನೊಂದು Final Cut Pro ಅಂತ, any broadcast center video editing software is the most powerful software which is coming in the machine. ಮಕ್ಕಳಿಗೆ ಡಿಪೆಂಡಿಂಗ್ ಅಪಾನ್ ದೇರ್ ಡಿಸೈರ್ ಟು ಲರ್ನ್ ಆರ್ಟ್ ಆರ್ ಮ್ಯೂಸಿಕ್ ಆರ್ ಕೋಡಿಂಗ್ ಎಲ್ಲ ಒಂದೇ ಮಿಷಿನಲ್ಲಿ ತಂದಿದ್ದಾರೆ ಅನ್ನೋ ಅವಕಾಶ. ಗಾಟ್ ಬೇಸಿಕ್ ಲೆವೆಲ್ ಟೀಚಿಂಗ್ ಆಫ್ ಮ್ಯೂಸಿಕ್. ಇವನ್ ಫ್ರಮ್ ಗ್ರೇಡ್ 1 ಮಕ್ಕಳಿಂದ ಸಹ ನಾವು ಸ್ಟಾರ್ಟ್ ಮಾಡಿದ್ವಿ. ಗ್ರೇಡ್ 1 ಈಗ ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡ್. ಸೊ ಅಲ್ಲಿ ನಾವು ಮತ್ತು ಇಲ್ಲಿಗ ಫ್ಯಾಕಲ್ಟೀಸ್ಗೆ ಸಹ ಐಪ್ಯಾಡ್ಸ್ ಕೊಟ್ಟಿದ್ವಿ. ಐಪ್ಯಾಡ್ ಮೂಲಕ ಅವರು ಟೀಚಿಂಗ್ ಮಾಡೋದರ ಫೆಸಿಲಿಟಿ ಕೊಟ್ಟಿದ್ವಿ. ಅದನ್ನ ಓಹೈಯೋ ಯೂನಿವರ್ಸಿಟಿ ಯಾವ ಥರ ಮಾಡ್ತಾ ಇದೆ, ದಟ್ ಈಸ್ ದ ಡ್ರೀಮ್ ಆಫ್ ದ ಲೀಡರ್ಶಿಪ್ ಟೀಮ್ ಹಿಯರ್, ಆ್ಯಂಡ್ ವಿ ವಿಲ್ ಫೆಸಿಲಿಟೇಟ್ ದಟ್ ಅಕ್ರಾಸ್ ಆ್ಯಂಡ್ ಸ್ಲೋಲಿ ಆ್ಯಂಡ್ ಸ್ಟೆಪ್ ಬೈ ಸ್ಟೆಪ್ ಇದನ್ನು ಡ್ರೈವ್ ಮಾಡ್ತಿದ್ದಂಥ ಬುಕ್ಸ್ ವಿಚಾರದಲ್ಲಿ ಬುಕ್ ಕ್ರಿಯೇಷನ್ಸು ಎಲ್ಲ ಇದರಲ್ಲೇ ಮಾಡ್ಬೋದು. ಎವ್ರಿಥಿಂಗ್ ಈಸ್ ಡೆಮೋ ಇದೆಯಾ? ಡೆಮೋ ಮಾಡಿ ಅವ್ರಿಗೆ ಡೆಮೋ ನೋಡ್ಬೇಕಲ್ವಾ? ಇದೆಯಾ ಒಂದಿರಕ್ಕ? ಸೊ ಬುಕ್ಸ್ ಮಾಡಿಬಿಟ್ಟು ಆ ಸಬ್ಜೆಕ್ಟ್ ರಿಲೇಟೆಡ್ ಬುಕ್ಸ್ನ ಈಗ ಎವ್ರಿಥಿಂಗ್ ಇಸ್ ಡೈನಮಿಕ್. ಪ್ಯಾಂಡಮಿಕ್ ಆಗ್ತಿಂತ ಮುಂಚೆ ಪ್ರಾಂಶುಪಾಲರಾದ ಡಾಕ್ಟರ್ NL ಮುರಳಿ ಕೃಷ್ಣರವರು ಕಾರ್ಯಕ್ರಮ ಕುರಿತು ಮಾತನಾಡಿದರು. ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಥಿಗೆ ಶೈಕ್ಷಣಿಕ ಪ್ರಗತಿ ರೂಪಿಸುವಲ್ಲಿ ಯೋಜನೆಗಳು ಚಿಂತನಾತ್ಮಕವಾಗಿರಬೇಕು, ಅಪೂರ್ವವಾಗಿರಬೇಕು ಎಂಬ ಶೈಕ್ಷಣಿಕ ನಿರ್ದೇಶಕರು BGS ಮತ್ತು SGB ಸಮೂಹ ಸಂಸ್ಥೆಗಳ ಡಾಕ್ಟರ್ ಪುಟ್ಟರಾಜರವರು ಮಾತನಾಡಿದರು. ಅದಕ್ಕೆ ಒಂದು ಲಿಂಕಾಗಿ ಒಂದು ಸಣ್ಣ ಸ್ಟೋರಿ ಅಂತ ಹೇಳ್ತೀನಿ. ಇವತ್ತು ಯಾರೋ ನಿಮ್ಮ ಮುಂದೆ ಬಂದು ಇಲ್ಲಿ ಈ ಮಾತಾಡೋಕ್ಕೆ ಅವಕಾಶ ಮಾಡಿ ಗುರುತಿಸ್ಕೊಂಡಿದ್ದಕ್ಕೆ I should specially thank Sri Aditya Mahasantaram and Pujya Sri Dr. Balamelana Mahasaji and Pujya Sri Dr. Nirmala Mahasaji and Pujya Prakash Mahasaji. Because 1978, when I entered Aditya Mahasantaram for the PU, I was nothing. Almost 49% in 10th standard. I wanted to do something, and my ನಂತರ ಡಾಕ್ಟರ್ ಪುಟ್ಟರಾಜರವರನ್ನು ಆದಿಚುಂಚನಗಿರಿ ಮಠದ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರು ಸನ್ಮಾನಿಸಿದರು. ಜನತಾ ಶಿಕ್ಷಣ ಟ್ರಸ್ಟಿನ ಅಧ್ಯಕ್ಷರಾದ ಶ್ರೀ KS ವಿಜಯಾನಂದರವರು ಆದಿಚುಂಚನಗಿರಿ ಮಠದ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರನ್ನು ಟ್ರಸ್ಟ್ ಕಡೆಯಿಂದ ಸನ್ಮಾನಿಸಿ ಗೌರವ ನೀಡಲಾಯಿತು. ಈ ಸಮಾರಂಭದಲ್ಲಿ ಜನತಾ ಶಿಕ್ಷಣ ಟ್ರಸ್ಟಿನ ಅಧ್ಯಕ್ಷರಾದ ಶ್ರೀ KS ವಿಜಯಾನಂದರವರು, ಡಾಕ್ಟರ್ ಪುಟ್ಟರಾಜರವರು, ಜನತಾ ಶಿಕ್ಷಣ ಟ್ರಸ್ಟಿನ ಕಾರ್ಯದರ್ಶಿಗಳಾದ SL ಶಿವಪ್ರಸಾದರವರು, PES ಇಂಜಿನಿಯರಿಂಗ್ ಕಾಲೇಜಿನ ಧರ್ಮದರ್ಶಿಗಳು ಹಾಗೂ ಪದಾಧಿಕಾರಿಗಳು, PES ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ NL ಮುರಳೀಕೃಷ್ಣರವರು, ಉಪ ಪ್ರಾಂಶುಪಾಲರಾದ ಡಾಕ್ಟರ್ ವಿನಯ್ ಎಸ್ ರವರು, ಡಾಕ್ಟರ್ ಮಹೇಶ್ ಕುಮಾರ್ KM ರವರು, ಮಾಧ್ಯಮ ಅಧಿಕಾರಿಯಾದ ಡಾಕ್ಟರ್ ಕೋದಂಡರಾಮರವರು, PES ಇಂಜಿನಿಯರಿಂಗ್ ಕಾಲೇಜಿನ ಆಡಳಿತ ಮಂಡಳಿ ಮತ್ತು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗಗಳು ಮತ್ತು ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು. PSC in collaboration with ISI contributed to various sectors worldwide.